ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನಿವತ್ತು ಎಲ್ಲಿ ಇದ್ದೇನೆ ಅಂದರೆ ದೊಡ್ಡಮ್ಮನ ಮನೆಯಲ್ಲೇ ಇದ್ದೆ. ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು ಹೇಳುವಾಗ. ಮತ್ತೆ ನೋಡುವಾಗ ದೊಡ್ಡಮ್ಮ ನನಗೆ ಮನೆಗೆ ಹೋಗುವಾಗ ಮೀನು ತೊಗೊಂಡು ಹೋಗು ಅಂತ ಹೇಳಿದರು. ಹಾಗೆ ಎಂಥ ಮೀನು ಅಂತ ನೋಡಲಿಕ್ಕೆ ಬಂದೆ. ನೋಡುವಾಗ ಬಂಗಡೆ ಮತ್ತು ಕಲ್ಲರ್ ಇತ್ತು. ಅದರಲ್ಲಿ ಒಂದು ಕಲ್ಲರ್ ಮೀನು ತೊಗೊಂಡು ಹೀಗೆ ಇಲ್ಲಿ ಒಂದು ಬೆಕ್ಕು ಓಡಾಡ್ತಾ ಇತ್ತು, ಎಷ್ಟು ಕ್ಯೂಟ್ ಇತ್ತು. ಅದನ್ನು ನೋಡಿ ಸೀದಾ ಹೆಬ್ರಿಗೆ ಬಂದೆ. ಸೊ ನಮ್ಮ ಮನೆ ಹೆಬ್ರಿಗೆ ಬಂದು ನೋಡಿದರೆ ಡಗ್ಲಿ ನನಗೋಸ್ಕರ ಕಾಯ್ತಾ ಇದ್ಲು. ಭಾರಿ ಖುಷಿ ಆಯಿತು ಅವಳಿಗೆ. ನಾನು 2 ದಿನ ಇರಲಿಲ್ಲ. ನಾನು ನೋಡಿದ ಕೂಡಲೇ ಖುಷಿಯಾಗಿ ಬರೋದು ಓಡೋದು ಮಾಡ್ತಿದ್ಲು. ಆಮೇಲೆ ವರ್ಕ್ ಸ್ಟಾರ್ಟ್ ಆಯಿತು. ವರ್ಕ್ ಮಾಡಿ ಕೂತಾಗ ಬಾ ನನ್ನನ್ನು ಮೇಲೆ ಎತ್ಕೋ ಕಾಲ ಮೇಲೆ ಅಂತ ಯಾವಾಗಲೂ ಅಲ್ಲಿ ಕೂತಿದ್ರೆ ಅವಳು ಬರ್ತಾಳೆ. ಸೊ ಅಲ್ಲಿ ಬಂದು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೇಳಿದ ಸ್ವಲ್ಪ ಹೊತ್ತಲ್ಲೇ ಮಧ್ಯಾಹ್ನ ಆಗುವಾಗ ಚೋರು ಮಳೆ ಸ್ಟಾರ್ಟ್ ಆಯಿತು. ನಮ್ಮದು ಆಗುಂಬೆ ಹತ್ರ ಇರೋದು ಮನೆ, ಗೊತ್ತಲ್ವ. ಸೊ ಆಫ್ಕೋರ್ಸ್ ಮಳೆ ಯಾವಾಗಲೂ ಬರ್ತಾ ಇರ್ತದೆ. ಹೆಬ್ರಿ ಊರು ನಂದು. ಸೊ ಚಂದ ಮಳೆಯಲ್ಲಿ ಹೊರಗೆಲ್ಲ ಸ್ವಲ್ಪ ವೀಡಿಯೋ ಮಾಡ್ತಾ ಕೂತೆ. ಮತ್ತು ಮಳೆಯಲ್ಲಿ ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡಿದೆ. ಆವಾಗ ಇವಳು ಸಹ ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಾಲ ಎಲ್ಲ ಅಲ್ಲಾಡಿಸ್ತಾ ಏನೋ ಬೇಕು ಇಲ್ಲ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗ್ತೇನೆ ಅನ್ನೋ ಥರ ಮಾಡ್ತಾಯಿದ್ಲು. ಸೊ ಅಲ್ಲಿಂದ ಸೀದಾ ಅಮ್ಮ ಸಂಜೆ ಬಂದರು. 5 ಗಂಟೆ 5:15 ಆಗಿತ್ತು. ಸೊ ಆವಾಗ ಅವರನ್ನು ಕರೀಲಿಕ್ಕೆ ಹೋದೆ. ಬಂದು ಟೀ ಕುಡಿತಾ ಇದ್ವಿ. ಸೊ ಇಲ್ಲಿ ಅಮ್ಮ ನನ್ನ ವ್ಲಾಗ್ ಮಾಡು, ನಾನು ಫೇಮಸ್ ಆಗ್ತೇನೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಹಾಯ್ ಅಂತ ಕೇಳಲಿಕ್ಕೂ ತುಂಬ ಆ್ಯಕ್ಟಿಂಗ್ ಎಲ್ಲ ಮಾಡಿ ತೋರಿಸಿದ್ರು. ಸೊ ಯಾವಾಗಲೂ ಅಮ್ಮನ ವೀಡಿಯೋ ಹಾಕಿದರೆ ಫೇಮಸ್ಸೇ ಆಗ್ತದೆ. ಅದಾದ ನಂತರ ಟ್ಯೂಷನಿಗೆ ಮಕ್ಕಳು ಬಂದಿದ್ರು. ನನ್ನ ತಂಗಿ ಬರೀತಾ ಇದ್ಲು. ಅವಳು ನನ್ನ ಫೋಟೋ ಹಾಕಬೇಡ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಊಟ ಮಾಡಿ ನಮ್ಮ ವ್ಲಾಗ್ ಎಂಡ್ ಆಯಿತು. ಬಾಯ್ ಬಾಯ್.